ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, HSRP ಪ್ಲೇಟ್ ಹಾಕ್ಸದೇ ಇದ್ದವರಿಗೆ ಒಂದು ಸರ್ಕಾರದಿಂದ ಹೊಸ ರೂಲ್ಸನ್ನು ಮಾಡಿದ್ದಾರೆ. RTO ಇಲಾಖೆಯಿಂದ ಒಂದು ಹೊಸದಾಗಿ ರೂಲ್ಸನ್ನು ಅಧಿಸೂಚನೆಯನ್ನು ತಗೊಂಬಂದಿದ್ದಾರೆ. ಅದನ್ನು ಎಲ್ಲದೂ ಕೂಡ ಹೇಳ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಪಘಾತಗಳು ರಸ್ತೆಯಲ್ಲಿ ನಡೀತಾ ಇದೆ. ಇದರಿಂದ ಸರ್ಕಾರಕ್ಕೂ ಕೂಡ ತೊಂದರೆ ಆಗ್ತಿದೆ ಮತ್ತು ಇದರಿಂದ ಯಾರು ಒಂದು ವಾಹನ ಸವಾರರು ಕೂಡ ಒಂದು ನಿಯಮಗಳನ್ನು ಪಾಲಿಸ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಿಯಮವನ್ನು ಉಲ್ಲಂಘಿಸಿದ್ರೆ ದಂಡವನ್ನು ವಿಧಿಸ್ತಾರೆ, ಆದರೆ ಅದು ಯಾವುದೇ ರೀತಿಯ ಭಯ ಕೂಡ ಜನರಲ್ಲಿ ಇಲ್ಲ. ಹೀಗಾಗಿ ದಿನದಿಂದ ದಿನಕ್ಕೆ ನಮ್ಮ ಸಂಚಾರ ಪೊಲೀಸರು ಮತ್ತು RTOನವರು ಸಾರ್ವಜನಿಕರ ಒಂದು ಅನುಕೂಲಕ್ಕಾಗಿ ಹಲವಾರು ನಿಯಮಗಳನ್ನು ಜಾರಿಗೆ ತಗೊಂಬರ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಒಂದು HSRP ದಂಡ ವಿಧಿಸುವುದು ಮತ್ತು ನಮ್ಮ ಮೊದಲು ದೇಶದಲ್ಲಿ ಎಲ್ಲ ಪೋಷಕರಿಗೂ ಕೂಡ ಹೊಸ ಒಂದು ಸೂಚನೆಯನ್ನು ನೀಡಿದ್ದಾರೆ. HSRP ನಂಬರ್ ಪ್ಲೇಟನ್ನು ಹಾಕ್ಸಿದವರಿಗೆ ತುಂಬ ದಂಡ ಕೂಡ ಹಾಕ್ತಾರೆ. ಅದು ಎಷ್ಟು ಅಂತ ಹೇಳಿ ನಾನು ಕೂಡ ಹೇಳ್ತೀನಿ. ಹಾಗಾದರೆ ನಮ್ಮ RTOನವರು ಹೊಸದಾಗಿ ತಂದಿರುವಂಥ ರೂಲ್ಸು ಯಾವುವು ಅಂತೇಳಿ ನೀವು ನೋಡ್ಬೋದು. ಸಾರಿಗೆ ಇಲಾಖೆಯ ಹೊಸ ಒಂದು ಅಧಿಸೂಚನೆಯ ಪ್ರಕಾರ 18 ವರ್ಷದೊಳಗಿನ ಶಾಲಾ ಮಕ್ಕಳು ಅಥವಾ ಕಾಲೇಜ್ ಮಕ್ಕಳು ತಮ್ಮ ಪೋಷಕರ ಅಥವಾ ಸ್ನೇಹಿತರ ವಾಹನಗಳನ್ನು ರಸ್ತೆಯಲ್ಲಿ ಓಡಿಸಿದರೆ ದಂಡವನ್ನು ವಿಧಿಸಲಾಗುತ್ತದೆ. ಇತ್ತೀಚಿನ ಒಂದು ದಿನಗಳಲ್ಲಿ ಚಿಕ್ಕ ಮಕ್ಕಳು ತಮ್ಮ ಪೋಷಕರ ವಾಹನಗಳನ್ನು ರಸ್ತೆಗೆ ಓಡಾಡಿಸ್ತಾ ಇದ್ದಾರೆ. ಅಂದರೆ ಒಂದು 17-16 ಮಕ್ಕಳು, ಅವ್ರಿಗಿನ್ನೂ ಕೂಡ ಅಷ್ಟೊಂದು ಟ್ರಾಫಿಕ್ ಒಂದು ರೂಲ್ಸೇ ಆಗಿರಲಿ, ರೆಗ್ಯುಲೇಷನ್ ಆಗಿರಲಿ ಅವ್ರಿಗೆ ಗೊತ್ತಿರೋದಿಲ್ಲ. ಇಷ್ಟು ಒಂದು ವೇಗದಲ್ಲಿ ಹೋಗಿರಬೇಕು ಅಂತ ಇರುತ್ತೆ, ಆದರೆ ಆ ಮಕ್ಕಳು ಅಷ್ಟೊಂದು ಗಣನೀಯವಾಗಿ ತೆಗೆದುಕೊಂಡಿರೋದಿಲ್ಲ. ಅಡ್ಡಾದಿಡ್ಡಿಯಾಗಿ ರಸ್ತೆಯಲ್ಲಿ ಗಾಡಿಗಳನ್ನು ಓಡಿಸ್ತಾ ಇರ್ತಾರೆ. ಅಂಥವರಿಗೆ ದಂಡವನ್ನು ವಿಧಿಸ್ತಾರೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಥರ ಒಂದು ಹಲವಾರು ಪ್ರಕರಣಗಳಿವೆ. ಈಗಾಗಲೇ ತುಂಬ ಮಕ್ಕಳು ರಸ್ತೆಯಲ್ಲಿ ಬೇಜವಾಬ್ದಾರಿಯಿಂದ ಗಾಡಿಯನ್ನು ಓಡಿಸಿ, ವಾಹನಗಳನ್ನು ಓಡಿಸಿ ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಹಲವಾರು ಜನಗಳಿಗೆ ತೀವ್ರವಾಗಿ ಗಾಯಗಳಾಗಿದೆ. ಇನ್ನು ಸಾರಿಗೆ ಇಲಾಖೆ ಹೊಸ ಅಧಿಸೂಚನೆಯ ಪ್ರಕಾರ 18 ವರ್ಷದೊಳಗಿನ ಶಾಲಾ ಮಕ್ಕಳು ಪೋಷಕರ ವಾಹನಗಳನ್ನು ತೆಗೆದುಕೊಂಡು ಹೋದರೆ ಅವರಿಗೆ ಒಂದು ಶಿಕ್ಷಾರ್ಹ ಒಂದು ಕ್ರಮವನ್ನು ಕೈ ತಗೊತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಲವಾರು ಬಾರಿ ಮಕ್ಕಳು ಒಂದು ಬೇಜವಾಬ್ದಾರಿಯಿಂದ ಪ್ರಾಣವನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ನೇರವಾಗಿ ಪಾಲಕರೇ ಹೊಣೆ ಅಂತೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ತಮ್ಮ ಮಕ್ಕಳಿಗೆ ನಿಮ್ಮ ಬೈಕೇ ಆಗಲಿ, ಸ್ಕೂಟರ್ಲೇ ಆಗಲಿ, ಒಂದು ಕಾರೇ ಆಗಲಿ ಕೊಡೋದಕ್ಕೆ ಹೋಗಬೇಡಿ. ಇದರಿಂದ ಪೋಷಕರಿಗೆ ಒಂದು ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಲಾಗುತ್ತೆ. ಒಮ್ಮೆ ಏನಾದರೂ ನೀವು ನಿಮ್ಮ ಒಂದು ಪೇರೆಂಟ್ಸ್ ಏನಾದರೂ ನಿಮ್ಮ ಒಂದು ವೆಹಿಕಲ್ನ ಕೊಟ್ಟರೆ ಒಮ್ಮೆ ನೀವು 5,000 ರೂಗಳವರೆಗೂ ಕೂಡ ದಂಡವನ್ನು ವಿಧಿಸ್ತಾರೆ ಮತ್ತು 6 ತಿಂಗಳ ಒಳಗೆ ನಿಮಗೆ ಕಾರಾಗೃಹ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮೋರ್ ದ್ಯಾನ್ ನೀವು 1 or 2 ಟೈಮ್ಸ್ ಏನಾದರೂ ನಿಮ್ಮ ಗಾಡಿ ಮತ್ತು ನಮ್ಮ RTO ಆಗಲಿ, ಟ್ರಾಫಿಕ್ ಪೊಲೀಸ್ಗೆ ಏನಾದರೂ ಸಿಗಾಕೊಂತು ಅಂತಂದರೆ ನಿಮ್ಮ ಹತ್ರ 25,000ಕ್ಕಿಂತ ಹೆಚ್ಚಿನ ದಂಡವನ್ನು ವಸೂಲಿ ಮಾಡಲಾಗುತ್ತೆ ಅಂತೇಳಿ ಅವರು ತಿಳಿಸ್ತಾ ಇದ್ದಾರೆ.